ವಾಟ್ ನೆಕ್ಸ್ಟ್, ಏನೇನು ಪ್ಲಾನ್ಸ್ ಇದೆ? ನಂದು ಪ್ಲಾನ್ಸೇ ಫ್ಯಾಮಿಲಿ ಪ್ಲಾನಿಂಗು ಇನ್ನ ಪ್ಲಾನಿಂಗೇ ಇಲ್ಲ. ಸೊ ಸದ್ಯಕ್ಕಿಲ್ಲ, ಬಿಸಿ ಇದ್ದಾರೆ ಮೇಡಮ್. ಸೊ ಇಬ್ರು ಬಿಸಿ ಇದೀವಿ. ಸೊ ಒಂದು ಮತ್ತೆ ಅಟ್ ದ ಸೇಮ್ ಟೈಮ್ ಲೈಫ್ ಹೆಂಗ್ ಬರುತ್ತೋ ಹಂಗೆ ನದಿ ತರ ಹೋಗ್ತಾ ಇರೋದು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನೀವು ರೀಲ್ಸ್ ಅಂತ ಹೇಳ್ತಾ ಇದ್ರಿ, ಮತ್ತೆ ಇವಾಗ ಅಫ್ಕೋರ್ಸ್ ರೀಲ್ಸ್ ಇಂದಾನೆ ಈ ಥರದ್ದು ಒಂದು ರೆಕಗ್ನಿಷನ್ ಸಿಗ್ತಾ ಇರೋವಂಥದ್ದು. ನಾನು ಅದೇ ಸಿನಿಮಾ ಮಾಡಿ ಸೀರಿಯಲ್ ಮಾಡಿ ಮತ್ತೆ ರೀಲ್ಸ್ ಮಾಡಬೇಕು ಅಂತಂದರೆ ಅಗೇನ್ ಎಷ್ಟೋ ಸರ್ತಿ ಈ ಥರ ರೀಚ್ ಆಗುತ್ತೆ, ಈ ಥರ ಚೆನ್ನಾಗಿ ಅನಿಸುತ್ತೆ ಜನರಿಗೆ ಅಂತ ನಾನು 1% ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಒಂದು ರೀಲ್ ಬಗ್ಗೆನೂ ನಾನು ಇಟ್ಕೊಳ್ಳಲ್ಲ ಜಾಸ್ತಿ, ಅಂದರೆ ಪದೇ ಪದೇ ತೆಗೆದು ನೋಡೋದು. ಎಷ್ಟಾಗಿದೆ ವ್ಯೂಸು? ನಾನು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನಂದು ಪರಿಶ್ರಮ ಚೆನ್ನಾಗಿ ದಿ ಬೆಸ್ಟ್ ಮಾಡೋಕ್ಕೆ ನೋಡೋದು. ಕ್ಯಾಮ್ರಾದಲ್ಲಿ ಎಡಿಟಿಂಗಲ್ಲಿ ಚೆನ್ನಾಗಿ ಬಂದಿದೆಯಾ ಅಂಥದ್ದೆಲ್ಲ ಪ್ರಾಸೆಸ್ನ ಎಂಜಾಯ್ ಮಾಡ್ತೀನಿ. ತುಂಬ ಮಿಲಿಯನ್ಸ್ ಗಟ್ಟಲೆ ಓಡ್ಬಿಡ್ತಾ ಫುಲ್ಲು ಹಿಗ್ಬಿಡೋದು, ಏನೂ ಜಾಸ್ತಿ ವ್ಯೂಸ್ ಹೋಗ್ಲಿಲ್ವಾ ಫುಲ್ಲು ಪಾತಾಳಕ್ಕೆ ಹೋಗಿ ಕುಗ್ಬಿಡೋದು. ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಇಮೋಷನ್ಸ್ ತುಂಬ ಫ್ಲಕ್ಚುಯೇಷನ್ಸ್ ಆಗುತ್ತೆ, ನಮಗೆ BP, ಶುಗರ್, ಕೊಲೆಸ್ಟ್ರಾಲ್ ಎಲ್ಲ ಬರುತ್ತೆ. ಸೊ ಅದ್ರ ಬದಲು ಆರಾಮಾಗಿ ನ್ಯೂಟ್ರಲ್ ಮಾಡೋ ಕೆಲಸ ನೀಟಾಗಿ ಮಾಡಿ ಕೂತ್ಕೋಬೇಕಷ್ಟೇ. ಸೊ ಎಲ್ಲ ಕೆಲಸ ನಮ್ಮ ಕೈಯಲ್ಲಿರುತ್ತೆ, ಫಲ ದೇವ್ರ ಕೈಯಲ್ಲಿ. ಹೌದು, ಅಷ್ಟೇ. ಈ ಕಡೆಯಿಂದ ಎಫರ್ಟ್ ನಾವೇನೇನು ಹಾಕ್ಬೋದು ದಿ ಬೆಸ್ಟ್ ಹಾಕಿ ಮಾಡುವಂಥದ್ದು, ಆ ಕಡೆಯಿಂದ ಏನು ಬರುತ್ತೋ ಕೃಷ್ಣನ್ಗೆ ಅದು ಆ ಥರ. ಕರೆಕ್ಟ್. ನಾನು ಯಾಕೆ ಫೈನಾನ್ಸ್ ಬಗ್ಗೆ ಎಷ್ಟೊಂದು ಕೇಳಿದ್ದಂದರೆ, ಈಗ ನೀವು ಕೂಡ ಒಂದು ಪಬ್ ಓಪನ್ ಮಾಡಿದ್ರಿ, ಅದಕ್ಕೆಲ್ಲ ಸ್ಟಾಫ್ಸು ಬಂದರು ಅಗೇನ್, ಅದನ್ನು ತುಂಬ ಅದ್ಧೂರಿಯಾಗಿ ಓಪನಿಂಗ್ ಎಲ್ಲ ಆಯಿತು. ಆ ಜರ್ನಿ ಹೆಂಗಿತ್ತು? ಅದು ಹೆಂಗೆ ಶುರುವಾಯಿತು? ಅದನ್ನು ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೆಂಗೆ ಅನ್ನಿಸ್ತು? ನಂದು 1% 1 ನಯಾ ಪೈಸೆ ಇನ್ವೆಸ್ಟ್ಮೆಂಟು ಅದರಲ್ಲಿ ಇಲ್ಲ. ಯಾಕೆಂತಂದರೆ ಆ ಪಬ್ದು ಹೋಲ್ ಆ್ಯಂಡ್ ಸೋಲ್ ಡೀಟೇಲ್ಸ್ ಇನ್ಫಾರ್ಮೇಶನ್ ಎಲ್ಲ ಗೊತ್ತಿರೋದು ನನ್ನ ಗಂಡನ್ಗೆ. ಆ್ಯಂಡ್ ಒಂದು ವಿಷಯ ಏನಂತಂದರೆ ನನ್ನ ವಿಷಯದಲ್ಲಿ ಅವ್ರು ಇಂಟರ್ಫಿಯರ್ ಆಗಲ್ಲ, ಅವ್ರ ವಿಷಯದಲ್ಲಿ ನೀವು ಇಂಟರ್ಫಿಯರ್ ಆಗಲ್ಲ. ದಿ ಬೆಸ್ಟ್ ಪಾಲಿಸಿ ನಾವಿಬ್ರು ಪಾಲಿಸುವಂಥದ್ದು. ಯಾಕಂದರೆ ಒಂದು ನಂದೇ ಇಲ್ಲಿ ಕೆರ್ಕೊಳೋಷ್ಟು ಪುರ್ಸತ್ತಿಲ್ಲದೆ ಇರೋಷ್ಟು ಕೆಲಸಗಳು ನನಗಿದೆ, ಅವ್ರಿಗೂ ಹಾಗೆ ಇದೆ. ಸೊ ಆ ಥರ ಇರಬೇಕಾದ್ರೆ ನಾನು ಇಂಟರ್ಫಿಯರ್ ಆಗಿ ಮೂಗ್ ತೂರಿಸ್ಕೊಂಡು ಎಷ್ಟು ಬಿಸ್ನೆಸ್ ಆಯಿತು, ಇವ್ರು ಯಾಕೆ ಬಂದರು, ಅವ್ರಿಗೆ ಯಾಕೆ ಇಷ್ಟು ಖರ್ಚು ಮಾಡಿದ್ರಿ, ಇಲ್ಲಿ ಯಾಕೆ ಇಷ್ಟು ಖರ್ಚಾಯಿತು, ನಾನು ಅಂಥದ್ದು ಹೋಗಲ್ಲ. ಸೊ ಅಗೇನ್ ನನ್ನ ವಿಷಯಕ್ಕೂ ಅವ್ರು ಬರಲ್ಲ. ಓಕೆ. ಬಟ್ ಒಂದೇನಂದರೆ ಐ ವಾಸ್ ಹ್ಯಾಪಿ ಫಾರ್ ಹಿಮ್, ಪ್ರೌಡ್ ಅಬೌಟ್ ಹಿಮ್. ಯಾಕೆಂತಂದರೆ ಅದೆಲ್ಲ ಸಣ್ಣ ಪುಟ್ಟ ವಿಷಯ ಅಲ್ಲ ನನಗೆ ಆಸ್ ಅ ಪರ್ಸನ್. ಇಫ್ ಐ ಥಿಂಕ್ ನನ್ನ ಹೆಂಡತಿ ಅಂತ ಹೇಳ್ತಿಲ್ಲ, ಯಾಕಂತಂದರೆ ಒಂದು ಸಣ್ಣದು ಏನೋ ಒಂದು ಅಂಗಡಿ ಓಪನ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕ್ಯಾಪಿಟಲ್ ಬೇಕು, ಇನ್ವೆಸ್ಟ್ಮೆಂಟ್ ಬೇಕು, ಪ್ರಮೋಷನ್ ಮಾಡಬೇಕು, ಮತ್ತು ಅಂದರೆ ಪ್ರಾಡಕ್ಟ್ಸ್ ಇರಬೇಕು, ಅಲ್ಲಿ ಸೇಲ್ಸ್ ಸರಿಯಾಗಿ ಆಗಬೇಕು, ಪ್ರತಿಯೊಂದು ಇರುತ್ತೆ. ಬಿಸ್ನೆಸ್ ಅಂದರೆ ಅದು ದೊಡ್ಡ ಹೊರೆ, ಅದನ್ನು ನಿಭಾಯಿಸೋ ಶಕ್ತಿ ಕೆಲವ್ರಿಗೆ ಮಾತ್ರ ಇರುತ್ತೆ. ಹೌದು. ಅಷ್ಟು ಜನ ಸಾಥ್ ಕೊಟ್ರಲ್ಲ ಅವತ್ತಿನ ದಿನ ಹೆಂಗೆ ಶೇರ್ ಮಾಡ್ತೀರಾ? ಅದು ಅಶ್ವಿನಿ ಮ್ಯಾಮ್ ಬಂದು ಅದನ್ನ ಇನಾಗ್ರೇಟ್ ಮಾಡಿದ್ದು. ಸೊ ಹೆಂಗಿತ್ತು ಆ ದಿನ? ಐ ವಾಸ್ ವೆರಿ 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 ಹ್ಯಾಪಿ. ಯಾಕೆಂದರೆ ನಾನು 3-4 ತಿಂಗಳಿಂದ ಅದಕ್ಕೆ ವೇಟ್ ಮಾಡ್ತಿದ್ದೆ, ಯಾವ ಥರ ಡ್ರೆಸ್ ಹಾಕ್ಕೊಳ್ಬೇಕು ಎಲ್ಲ ಫುಲ್ಲು ರೆಡಿಯಾಗಿ. ಐ ವಾಸ್ ವೆರಿ ವೆರಿ ಪ್ಲ್ಯಾನ್ಡ್ ಅಬೌಟ್ ಇಟ್. ಆ್ಯಂಡ್ ನಾನು ಇನ್ಫ್ಯಾಕ್ಟ್ ಯು ನೋ ವಾಟ್, ನಾನು ಗೂಗಲ್ ಮಾಡಿದ್ದೀನಿ ಹೌ ಟು ಹ್ಯಾಂಡಲ್ ಪೀಪಲ್, ಹೌ ಟು ಟ್ರೀಟ್ ಪೀಪಲ್, ಹೌ ಟು ಬಿ ಎ ಗುಡ್ ಹೋಸ್ಟ್. ಇದೆಲ್ಲ ನನಗೇನಂದರೆ ರಿಸರ್ಚ್ ಜಾಸ್ತಿ ಮಾಡ್ತೀನಿ ನಾನು ಹಿಂದೆ, ಅಂದರೆ ನನ್ನನ್ನು ನಾನು ಹೆಂಗೆ ಕಂಡಕ್ಟ್ ಮಾಡ್ಕೊಳ್ಬೇಕು. ಇನ್ಫ್ಯಾಕ್ಟ್ ಈ ಇಂಟರ್ವ್ಯೂ ಆಗಬೇಕಾದ್ರೂ ನಾನು ಮುಂಚೆ ಏನೇನು ಮಾತಾಡಬೇಕು, ಯಾವ ಥರ ಇರಬೇಕು. ಆಲಿಯಾ ಭಟ್ ಆ ಇಂಟರ್ವ್ಯೂ ಅಲ್ಲಿ ಅವಳು ಹೆಂಗೆ ಮಾತಾಡಿದ್ಲು, ನಾನು ಸೀರಿಯಸ್ಲಿ ಏನು ಕ್ವೆಶನ್ ಕೇಳ್ತಾರೆ ನಾನು ಏನು ಆನ್ಸರ್ ಮಾಡಬೇಕು, ಯಾವ ಜನಕ್ಕೆ ಇಷ್ಟ ಆಗುತ್ತೆ, ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಬಂದಿದ್ದೆ ಸ್ವಲ್ಪ. ಸೊ ಆವತ್ತಿನ ದಿನಕ್ಕೂ ನಾನು ಪೂರ್ತಿ ಎಲ್ಲ ರಿಸರ್ಚ್ ಮಾಡಿದೆ, ಗೂಗಲ್ ಮಾಡಿದ್ದೆ. ಇನ್ಫ್ಯಾಕ್ಟ್ ನಾನು ಅಂದರೆ ನಗ್ನಗ್ತಾ ಮಾತಾಡಿಸ್ಬೇಕು, ಮತ್ತು ಎಲ್ಲೂ ಎನರ್ಜಿ ಡ್ರಾಪ್ ಆಗಬಾರ್ದು, ರಾತ್ರಿವರೆಗೂ ನಾನು ಸಸ್ಟೇನ್ ಆಗಬೇಕು, ಎಲ್ಲೂ ಕೋಪ ಬರೋ ಥರ ಇದು ಮಾಡ್ಕೊಬಾರ್ದು. ಒಬ್ರಿಗೆ ಫೋಟೋ ಕೇಳ್ತಾ ಇರ್ತಾರೆ, ಇನ್ನೊಬ್ರು ಇನ್ನೇನೋ ಅಲ್ಲೇನೋ ಸಮಸ್ಯೆ ಬರ್ಬೋದು, ನಾನು ಆ ಒಂದು ಸಿಚುವೇಶನ್. ಸೊ ಅಂಥದ್ದೆಲ್ಲದು ಪೂರ್ತಿ ಐ ವಾಸ್ ವೆರಿ ವೆಲ್ ಪ್ರಿಪೇರ್ಡ್ ನಂದು ವಿಷಯದಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿ ಅಷ್ಟು ಜನ ಬಂದಿದ್ರು ಅಂದರೆ ಅವರು ವರುಣ್ ಮೇಲೆ ಇಟ್ಟಿರೋ ಪ್ರೀತಿಗಳಲ್ಲಿ ಬಂದಿದ್ದು. ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ಆಫ್ ದೆಮ್. ಇಡೀ ಸ್ಯಾಂಡಲ್ವುಡ್ಡೇ ಅವತ್ತಲ್ಲಿತ್ತು. ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಟು ಬಿ ಫ್ರ್ಯಾಂಕ್, ಒಂದು ಯಾವುದೋ ಅವಾರ್ಡ್ ಫಂಕ್ಷನ್ ಮಾಡ್ತಾರೆ ಅಂದರೆ ಒಂದು ಚಾನಲ್ಗೆ ಅಷ್ಟು ಜನ ಕೂಡ್ಸೋದು ಕಷ್ಟ.
ಒಬ್ರು ಯಾರೋ ಶೂಟಿಂಗ್ ಒಳ್ಳೆ ಕಪ್ಪೆ ತಕ್ಕಡಿಗೆ ಹಾಕ್ದಂಗೆ ಇರುತ್ತೆ, ಒಬ್ರು ಯಾರೋ ಶೂಟಿಂಗ್ ಹೋಗ್ತಿರ್ತಾರೆ, ಇನ್ಯಾರೋ ಇನ್ನೆಲ್ಲೋ ಪರ್ಸ್ನಲ್ ಶಾಪಿಂಗಲ್ಲಿ ಇರ್ತಾರೆ, ಇನ್ಯಾರೋ ಟ್ರಾವೆಲಿಂಗಲ್ಲಿ ಇರ್ತಾರೆ, ಇನ್ಯಾರೋ ಏನೇನೋ ಅಷ್ಟು ಜನ ನಂಗೆ ಅವಾರ್ಡ್ ಬಂದಿಲ್ಲ ನಾನು ಬರಲ್ಲ ಅಂದ್ಬಿಡ್ತಾರೆ. ಕರೆಕ್ಟ್, ನನ್ಗೆ ಅವಾರ್ಡ್ ಬಂದಿಲ್ಲ ನಾನು ಬರಲ್ಲ, ನಾನೇನಕ್ಕೆ ಬರಲಿ, ಪರ್ಫಾರ್ಮೆನ್ಸ್ ಇದೆಯಾ ಅದಕ್ಕೆ ಬರ್ತೀವಿ ಬೇಕಂದ್ರೆ ಹಿಂಗಿರುತ್ತೆ. ಹಂಗೆ ಅಷ್ಟು ಜನನ ಒಟ್ಟಿಗೆ ಸೇರ್ಸೋದಿದೆಲ್ಲ ಸಂಘಟನೆಯ ಏನು ಕರ್ತೃ. ಅಷ್ಟು ಜನರನ್ನ ಸಂಪಾದಿಸೋದು ತುಂಬ ಕಷ್ಟ. ಹೌದು, ಅಬ್ಸಲ್ಯೂಟ್ಲಿ ಅಲ್ವಾ? ನಂಗೆ ಪಬ್ ಬಗ್ಗೆ ಡೀಟೇಲ್ಸ್ ಬಗ್ಗೆ ಅದೆಲ್ಲ ಹೋಯ್ತು. ನನಗದು ಮೆಸೇಜ್ ಬಂತು, ಇನ್ವಿಟೇಷನ್, ಈ ಕಡೆ PR ಅವ್ರದ್ದು ಬಂತು, ಈ ಕಡೆ ವರುಣ್ ಅವ್ರದ್ದು ಬಂತು, ಇನ್ವಿಟೇಷನ್ ನೋಡ್ತಿದ್ದೀನಿ, ನನಗೆ ಶಾಕು. ಓಕೆ, ಅದಾಯಿತು ಫಸ್ಟ್, ಯಾಕಂದರೆ ಅಶ್ವಿನಿ ಮ್ಯಾಮ್ ಬಂದು ಇನಾಗ್ರೇಟ್ ಮಾಡಿ. ಸೆಕೆಂಡ್ ಥಿಂಗ್ ನೋಡ್ತೀನಿ, ವೀಡಿಯೋಸ್ ಎಲ್ಲ ನೋಡ್ತಿದ್ದೀನಿ, ಹಿಂಗೆ ಕೂತ್ಕೊಂಡ್ಬಿಟ್ಟೆ ನಾನು, ಗುರು ಹಿಂಗೆಲ್ಲ ಇರುತ್ತಾ, ಇಷ್ಟು ಜನ ಬಂದಿದ್ದಾರಾ, ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರಿದಾರ, ಅದರಲ್ಲಿ ಅಯ್ಯೋ ದೇವ್ರೇ ಭಗವಂತ, ನನಗೆ ಆವತ್ತಿನ ದಿನ ಎಲ್ಲ ಖುಷಿನೋ ಖುಷಿ. ಅದನ್ನು ಎಷ್ಟು ಸತಿ ಆ ವಿಡಿಯೋ ನೋಡಿದ್ದೀನೋ ನಂಗೆ ಗೊತ್ತಿಲ್ಲ, ಅದು ಬಂತಲ್ಲ ವಿಡಿಯೋ ನಮಗೆಲ್ಲರಿಗೂ. ಸೊ ನಾನೇ ನೋಡ್ಬಿಟ್ಟಿದ್ದೀನಿ, ಇವ್ರು ಬಂದಿದ್ದಾರೆ, ನಾನು ಹೋಗ್ಬೇಕಾಗಿತ್ತು, ಯಾಕೆ ಹೋಗ್ಲಿಲ್ಲ ಅಂತ ಮಿಸ್ಸು ಮಾಡ್ಕೊಂಡಿದ್ದೀನಿ ಅವತ್ತು. ಆ್ಯಕ್ಚುಲಿ ನನಗೂ ತುಂಬ ಹ್ಯಾಪಿ ಅನಿಸ್ತು. ಯಾರಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ. ಶ್ರೀಮೌಳಿ ಅವರು, ಧ್ರುವ ಅವರು, ಅಜಯ್ ರಾವ್ ಅವರು, ಪ್ರೇಮ್ ಅವರು, ಎಲ್ಲರೂ ಸತೀಶ್ ಅವರು, ಡಾಲಿ ಧನಂಜಯ್ ಅವರು, ಪ್ರತಿಯೊಬ್ಬರು ಬಂದಿದ್ರು ಆ್ಯಂಡ್ ಟೈಮ್ ಸ್ಪೆಂಡ್ ಮಾಡಿದ್ರು. ಅದು ನನಗೆ ಖುಷಿ ಅನಿಸಿದ್ದು. ಸುಮ್ಮನೆ ಹೋದೆ ಥರ ಹಂಗಿರ್ಲಿಲ್ಲ. ನಮ್ಮದೇ ಫ್ಯಾಮಿಲಿಲಿ ಈಗ ನಮ್ಮ ಮನೆ ಗೃಹ ಪ್ರವೇಶ ಬನ್ನಿ ಅಂತ ಎಲ್ಲಾನು ನೆಂಟರಷ್ಟನ್ನೆಲ್ಲ ಸೇರಿಸ್ತೀವಲ್ಲ, ಹಂಗಿತ್ತದು. ಎಲ್ಲರೂ ಮಜಾ ಮಾಡ್ತಿದ್ದಾರೆ, ಎಲ್ಲರೂ ಖುಷಿ ಪಡ್ತಿದ್ದಾರೆ. ಅದರಲ್ಲೂ ರಕ್ಷಿತಾ ಮೇಡಮ್ ಅಂತೂ ಏನು ಎಂಜಾಯ್ ಮಾಡ್ಬಿಟ್ರು. ಐ ಆಮ್ ಸೋ ಹ್ಯಾಪಿ. ಇದೆಲ್ಲ ಅಫ್ಕೋರ್ಸ್ ವರುಣ್ದೆ ಇದು. ಹೌದು, ನನ್ನ ಕಡೆಯಿಂದ ಒಂದಷ್ಟು ಜನ ನಾನು ಕರೆದಿರ್ಬೋದು, ಬಟ್ ಮೇಜರ್ಲಿ ಅವರ ಒಂದು ಪ್ರೀತಿಗೋಸ್ಕರನೇ ಬಂದಿದ್ದು. ಎಷ್ಟೊಂದು ಜನರನ್ನ ದುಡ್ಡು ಸಂಪಾದಿಸ್ಬೋದು, ಅವ್ರಿಗೆ ಆ ದುಡ್ಡು ಇವತ್ತಿರೋದು ನಾಳೆ ಹೋಗುತ್ತೆ, ಬಟ್ ಈ ಜನರ ಸಂಪಾದನೆ ಇದೆಲ್ಲ, ಇದು ಯಾವತ್ತೂ ಒಂಥರ ದೊಡ್ಡ ನಿಧಿ. ಆ್ಯಕ್ಚುಲಿ ನನ್ನ ಟಚ್ವುಡ್ ದೇವ್ರಿಗೆ ದೊಡ್ಡ ನಮಸ್ಕಾರ ಹಾಕಬೇಕು. ಯಾಕಂದರೆ ನನ್ನ ಗಂಡನೂ ಅಷ್ಟೇ, ನನ್ನ ಇಡೀ ಫ್ಯಾಮಿಲಿನೂ ಅಷ್ಟೇ, ನನ್ನ ಅತ್ತೆ, ನನ್ನ ಮೈದ್ನ, ಪ್ರತಿಯೊಬ್ಬರೂ ಅಷ್ಟೇ ತುಂಬ ಸಪೋರ್ಟಿವ್. ಆ್ಯಂಡ್ ನಾನು ಏನು ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ತುಂಬ ಪ್ರೌಡ್ ಅನಿಸುತ್ತೆ ಅವ್ರಿಗೆ. ಎಸ್ಪೆಷಲಿ ನನ್ನ ಸಿಸ್ಟರ್, ನಂದು ಅಡುಗೆ ತಿಂಡಿ ವಿಷಯಕ್ಕೆಲ್ಲ ಅವರೇ ಸಪೋರ್ಟ್ ಮಾಡೋದು. ಆ್ಯಂಡ್ ನಂದು ಕ್ಲೋತ್ಸು ಎಸ್ಪೆಷಲಿ ಎಲ್ಲಿದೆ ಏನಿದೆ ಅದೆಲ್ಲ ಸ್ವಲ್ಪ ಅವ್ರು ನೋಡ್ತಾರೆ. ಆ್ಯಂಡ್ ಸೇಮ್ ನನಗೆ ಎಸ್ಪೆಷಲಿ ನಾನು ಮದುವೆ ಆಗಿ ಹೋಗಿ ಸ್ಟಾರ್ಟಿಂಗಲ್ಲಿ ಅವ್ರು ನಮ್ಮ ಅಮ್ಮನ ಥರ ನೋಡ್ಕೊಳ್ಳೋರು. ಸೊ ಮನೇಲಿ ಇಷ್ಟೆಲ್ಲ ಸಪೋರ್ಟ್ ಇದೆ. ಸೊ ಅದು ಒಬ್ಬರ ಕಡೆಯಿಂದ ಆಗಲ್ಲ, ಎರಡೂ ಕಡೆಯಿಂದ ಸೇರಿದ್ರೇ ಚಪ್ಪಾಳೆ ಆಗೋದು. ಸೊ ಅವ್ರ ಸಪೋರ್ಟು ಇದೆ, ಅವರು ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಒಂದು ಸಹಕಾರನೂ ಇದೆ. ನಿಮ್ಮ ಮೇಲೆ ಪ್ರೀತಿ ಅವ್ರಿಗಷ್ಟೇ ಇದ್ದರೆ ಸಾಲದು, ನೀವು ಅವ್ರನ್ನ ಅಷ್ಟೇ ಪ್ರೀತಿಸೋದಕ್ಕೆ ಆ ಪ್ರೀತಿ ನಿಮಗೆ ವಾಪಸ್ ಸಿಗ್ತಿರೋದು. ಸೊ ಲೈಫಲ್ಲಿ ಎಲ್ಲದೂ ಹೀಗೆ ಚೆನ್ನಾಗಿರಲಿ, ಇನ್ನೂ ಖುಷಿ ಹೆಚ್ಚಾಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ನಾವೆಲ್ಲರೂ ಅದೇ ಕೇಳ್ತಾ ಇದ್ದೀವಿ, ಯಾವಾಗ ಏನು ಕತೆ ಫ್ಯಾಮಿಲಿ ಪ್ಲ್ಯಾನಿಂಗು ಅಂತ. ನೀವು ಹೇಳಿದ್ರೆ ಇಬ್ಬರು ಬ್ಯುಸಿ ಇದ್ದೀವಿ ಅಂತ, ಆದಷ್ಟು ಬೇಗ ಅದು ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಆ್ಯಂಡ್ ಇನ್ನೂ ಚೆನ್ನಾಗಿ ನಮ್ಮನ್ನು ರಂಜಿಸಿ. ಥ್ಯಾಂಕ್ ಯು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪಾಂಚಾಲಿ ಅವರೇ, ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಫಸ್ಟ್ ನೀವು ಕೂದಲು ಎಷ್ಟು ಚೆನ್ನಾಗಿದೆ, ಅದು ಏನು ತಿಂತೀರಾ ಅಂತ. ಒಂದು ಬಿಳಿ ಕೂದಲು ಇಲ್ಲ, ಕೂದಲು ಹೋಗಿದೆ ನಿಮಗೆ. ಇದು ಕರ್ಲಿ ಕೂದಲಿಂದ ಒಂದು ಅಡ್ವಾಂಟೇಜ್ ಅಷ್ಟೇ. ಇದು ನೀವು ಚೆನ್ನಾಗಿ ಎಣ್ಣೆ ಎಲ್ಲ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಬಾಚ್ಬಿಟ್ಟು ಹಿಂಗೆ ಹೆಣಂದ್ರೆ ಅದ್ರದ್ದು ರಿಯಾಲಿಟಿ ಗೊತ್ತಾಗುತ್ತೆ. ಅಯ್ಯೋ ಇಲ್ಲಿ ಬಾಲ ಥರ ಇದೆ ಇದು, ಬಟ್ ಕರ್ಲಿ ಆಗಿರೋದ್ರಿಂದ ಬೌನ್ಸ್ ಆಗುತ್ತೆ. ಬಟ್ ಎಷ್ಟು ಉದ್ದ ಇದೆ ನಂದಿತ್ತು, ಆ ಥರ ಹೋಗ್ಬಿಡ್ತು ಕಲರಿಂಗು, ಆ ಸ್ಟ್ರೈಟ್ನಿಂಗು ಎಲ್ಲ ಮಾಡಿಸಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿಗೆ. ಆ್ಯಂಡ್ ವಿಶ್ವವಾಣಿಗೂ ಕೂಡ ತುಂಬ ಥ್ಯಾಂಕ್ ಯು. ಯಾಕೆಂತಂದರೆ ಒಬ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದಾಗ ಸೆಲೆಕ್ಟ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು 3 ಜನ ಆದ್ರೂ ಇರ್ತಾರೆ. ಕರೆಕ್ಟಾ? 3 ಜನ ಇರ್ತಾರೆ. ಸೊ ಓಕೆ ಮಾಡೋದಕ್ಕೆ. ಸೊ ಅವ್ರದ್ದು ಕಾಂಟೆಂಟ್ ನಮ್ಮದು ನೀಶ್ಗೆ ಮ್ಯಾಚ್ ಆಗುತ್ತೆ, ಮತ್ತು ಸೂಟಬಲ್ ಆಗ್ಬೋದು. ಈ ಥರದ್ದೆಲ್ಲ ಸಾಕಷ್ಟು
ಡಿಸ್ಕಷನ್ಸ್ ಬರುತ್ತೆ. ಸೊ ಆ ಥರ ಇರಬೇಕಾದ್ರೆ ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ ಆ್ಯಂಡ್ ಡೀಟೇಲ್ಡಾಗಿ ನನ್ನ ಒಂದು ಜರ್ನಿ, ನನ್ನ ಒಂದು ಲೈಫ್ ಬಗ್ಗೆ ನನಗೆ ಹೇಳೋದಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಹೇಳಿರೋ ಜಾಗಕ್ಕೆ ಟೈಮಿಗೆ ಅಡ್ಜಸ್ಟ್ ಮಾಡಿಕೊಂಡು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದೇನಂದರೆ ಟೆಕ್ನಿಕಲಿ ಕೂಡ ಅಷ್ಟೇ 3 ಕ್ಯಾಮ್ರಾ. ಸೊ ಐ ವಾಸ್ ಫೀಲಿಂಗ್ ವೆರಿ ಹ್ಯಾಪಿ ಹೌ ದೇ ಆರ್ ಡೂಯಿಂಗ್ ಇಟ್ ವೆರಿ ಪ್ರೊಫೆಷ್ನಲಿ ಅಂತ. ಸುಮ್ಮನೆ ಏನೋ ಮಾಡಬೇಕು ಅಂತ ಬೇಕಾಬಿಟ್ಟಿ ಮಾಡೋದಕ್ಕೂ ನೀಟಾಗಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸಣ್ಣ ವಿಷಯನೇ ಆಗಿರ್ಬೋದು, ಈ ಸಣ್ಣ ವಿಷಯನೇ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಮ್ಮನ್ನು ಮುಂದಕ್ಕೆ ತೊಗೊಂಡು ಹೋಗೋವಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಆ್ಯಂಡ್ ಥ್ಯಾಂಕ್ ಯು ಪಾಂಚಾಲಿ ಅವರೇ. ಒನ್ ಥಿಂಗ್, ನನಗೆ ಯು ಮೇಡ್ ಮೈ ಡೇ. ಯಾಕಂದರೆ ಅಷ್ಟು ಕಷ್ಟಪಟ್ಟು ನಾವೇನೋ ಒಂದು ಇಂಟ್ರೆಸ್ಟ್ ತೋರಿಸಿ ಅದು ಕೆಲವೊಬ್ಬರಿಗೆ ರೀಲ್ಸ್ ಮಾಡ್ತಾರೆ ಬಿಡು ಅಂತ ಹೇಳೋ ಅಂಥದ್ದು ಇರುತ್ತೆ. ಇನ್ನೊಂದಷ್ಟು ಜನಕ್ಕೆ ಅದ್ರದ್ದು ಎಫರ್ಟ್ಸು, ಅದರದ್ದು ಸಿನ್ಸಿಯಾರಿಟಿ, ಅದರದ್ದು ಮಜಾ ಮತ್ತು ಅದರದ್ದು ವರ್ಕ್ ಗೊತ್ತಿರಬೇಕಾದ್ರೆ ಬೇರೆ ರೀತಿ ಮಾತಾಡ್ಸೋಂಥದ್ದು ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ಸೇಯಿಂಗ್ ದ್ಯಾಟ್ ಯು ಲೈಕ್ ಮೈ ಕಾಂಟೆಂಟ್ ಆ್ಯಂಡ್ ಮೈ ಎಫರ್ಟ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಆ ಎಫರ್ಟ್ ಎಷ್ಟಿರುತ್ತೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಸುಮ್ಮನೆ ಒಂದು ಸಣ್ಣ ಡೈಲಾಗ್ ಹೇಳ್ಕೊಡಿ, ಅದ್ರ ಡೆಲಿವರ್ ಮಾಡೋಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ, ಕೆಲವ್ರಿಗೆ ಮಾತ್ರ ಸಾಧ್ಯ. ಸೊ ಅದನ್ನು ನೀವೇ ಎಲ್ಲ ರೆಡಿ ಮಾಡಿಕೊಂಡು ಅಷ್ಟು ಚೆನ್ನಾಗಿ ನಿಮ್ಮ ಟೀಮ್ನ ಕಟ್ಕೊಂಡು ನೀವು ಕೆಲಸ ಮಾಡ್ತಿದ್ದೀರಲ್ಲ, ಅದು ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ತುಂಬ ಜನಕ್ಕೆ ನೀವು ಇನ್ಸ್ಪಿರೇಷನ್ ಆಗಿದ್ದೀರ ಎಷ್ಟೊಂದು ವಿಷಯಕ್ಕೆ. ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮಗಂತೂ ಸುಮಾರು ಜನ ಹೇಳ್ತಾರೆ ಸಖತ್ತಲ್ಲ ಇವರು ಅಂತ. ಸೊ ಹಂಗೆ ಅನ್ಸ್ಕೊಳ್ಳೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಸೊ ನಿಮಗೆ ಅಂಥದ್ದೊಂದು ದೇವ್ರ ಆಶೀರ್ವಾದ ಕೊಟ್ಟಿದ್ದಾನೆ, ಅದು ಒಂದಷ್ಟು ಜನಕ್ಕೆ ತಲುಪಲಿ ಬಿಡಿ. ನೀವೀಗ ತಲುಪಿದ್ದೀರಾ, ಎಷ್ಟೊಂದು ಮಿಲಿಯನ್ ಜನಕ್ಕೆ ತಲುಪ್ತಿದ್ದೀರಾ. ಬಟ್ ನಮ್ಮ ವ್ಯೂವರ್ಸ್ಗೂ ಒಂದು ಸ್ಪೆಷಲ್ ಆಗಿ ನಿಮ್ಮೊಳಗಿನ ಒಂದು ಪರ್ಸ್ನಾಲಿಟಿನ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಸೊ ಇದು ಬಹುದಿನಗಳ ಆಸೆ ಇವತ್ತು ಈಡೇ. ಆ್ಯಂಡ್ ಆ್ಯಕ್ಚುಲಿ ಜನರಿಗೂ ನಾನು ಐ ವಾಂಟೆಡ್ ಟು ಥ್ಯಾಂಕ್ ಯು. ಯಾಕಂದರೆ ತುಂಬ ಜನ ನೋಡ್ತಾ ಇದ್ದೀರಾ ರೀಲ್ಸ್, ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಪರ್ಸ್ನಲಿ ತುಂಬ ಜನ ಮೆಸೇಜ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ. ಆ್ಯಂಡ್ ತುಂಬ ಖುಷಿಯಾಗೋ ವಿಷಯ ಏನು ಅಂತಂದರೆ, ನಾನು ಇವಾಗ ಜನರಲಿ ಒಂದು ರೀಜನ್ ಇರುತ್ತೆ, ಒಂದು ಏಜ್ ಗ್ರೂಪ್ ಇರುತ್ತೆ, ಇವ್ರಿಗೆ ಮಾತ್ರ ಇಷ್ಟ ಆಗುತ್ತೆ ಮತ್ತು ಈ ರೀಜನ್ಗೆ ಮಾತ್ರ ಅಂತ. ಬಟ್ ಮೊನ್ನೆ ನಾನು ಯಾವುದೋ ಬೇರೆ ಊರಿಗೆ ಹೋಗಿದ್ದೆ, ಅಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ, ಏಜ್ ಆಗಿರೋ ಪೀಪಲ್ವರೆಗೂ ದೇ ಕೇಮ್ ಅಂಡ್ ದೇ ಸ್ಪೋಕ್ ಟು ಮೀ. ಹೌದು, ಎಲ್ಲರಿಗೂ ಇಷ್ಟ ಆಗ್ತೀರಾ ನೀವು. ಸೊ ನನಗೆ ಐ ವಾಸ್ ಲೈಕ್, ನನ್ನ ದೇವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೆ. ಯಾಕಂದರೆ ಮಕ್ಳನ್ನ ಇಂಪ್ರೆಸ್ ಮಾಡೋದು ತುಂಬ ಕಷ್ಟ. ಆ್ಯಂಡ್ ವಯಸ್ಸಾಗಿರೋರು ರೀಲ್ಸ್ ನೋಡ್ತಾರ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಸೊ ನನಗೆ ಅದು ಎಲ್ಲ ಗ್ರೂಪನ್ನು ಟಚ್ ಮಾಡ್ತಾ ಇರೋದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಜನ ರಿಸೀವ್ ಮಾಡ್ಕೊಳ್ತಾ ಇರೋವಂಥ ಒಂದು ವಿಷಯ ಇದೆಯಲ್ಲ, ಅದಕ್ಕೂ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಮೆಸೇಜ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಸಿಕ್ಕಿದಾಗ ಕೂಡ ನನ್ನ ಮಾತಾಡಿಸ್ತಾರೆ. ಸೊ ಅದು ಏನು ಗೊತ್ತಾ, ಖುಷಿ ಕೊಡುತ್ತೆ ಒಂಥರ. ದೇವರೇ ಇದಕ್ಕೆಲ್ಲ ರೀಸನ್. ಐ ಆಲ್ವೇಸ್ ಸೇ ದ್ಯಾಟ್ ದೇವ್ರದೊಂದು ಆಶೀರ್ವಾದ ಖಂಡಿತ ಕಾರಣ ಆಗುತ್ತೆ. ಹೌದು. ಆ್ಯಂಡ್ ಎಲ್ಲರೂ ಅಷ್ಟೇ ಬೇರೆಯವ್ರಿಗೆ ಒಳ್ಳೇದು ಮಾಡಿ, ಒಳ್ಳೇದನ್ನು ಬಯಸಿ, ನಾನು ಲೈಫಲ್ಲಿ ಒಂದನ್ನು ಫಾಲೋ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ದಿನಕ್ಕೆ ಒಬ್ರಿಗಾದ್ರೂ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ. ಬೀಟ್ ಫೈನಾನ್ಷಿಯಲ್ ಒಂದೇ ಅಲ್ಲ, ಎಲ್ಲ ಮಾರಲ್ ಸಪೋರ್ಟ್ ಕೊಡುವಂಥದ್ದು, ಯಾವುದೋ ಫ್ರೆಂಡ್ ಜೊತೆ ಏನಾದರೂ ವಿಷಯ, ಏನಾದರೂ ಅವ್ರಿಗೆ ತೊಂದರೆ ಇದ್ದರೆ ಅವ್ರಿಗೆ ಸಾಂತ್ವನ ಹೇಳುವಂಥದ್ದು, ಸಣ್ಣ ಪುಟ್ಟ ಯಾವ ರೀತಿ ಆದರೂ ಆಗಿರಲಿ ಅಂತ. ಸೊ ನೀವು ಅದನ್ನು ಟ್ರೈ ಮಾಡಿ. ಸೊ ಆವಾಗ ಏನಾಗುತ್ತೆ, ವರ್ಲ್ಡ್ ವಿಲ್ ಬಿಕಮ್ ಅ ಬೆಟರ್ ಪ್ಲೇಸ್, ಹ್ಯಾಪಿ ಪ್ಲೇಸ್ ಫಾರ್ ಎವ್ರಿ ಒನ್. ಎಲ್ಲರೂ ಒಬ್ರಿಗೊಬ್ರ ಜೊತೆ ಕರುಣೆಯಿಂದ, ಕೈಂಡ್ನೆಸ್ಸಿಂದ ಬಿಹೇವ್ ಮಾಡಿದಾಗ ಚೆನ್ನಾಗಿರುತ್ತೆ ಲೈಫು. ಸುಮ್ಮನೆ ನಾವು ನಮ್ಮ ಕೋಪನ ಇನ್ನೊಬ್ಬರ ಮೇಲೆ ತೀರಿಸ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಎಸ್ಪೆಷಲಿ ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿ ನನ್ಗನ್ಸೋದು, ಈ ಜಿರ್ಲೆನೋ ಕಪ್ಪೆ ಆಗೋ ಹಲ್ಲಿ ಆಗೋ ಹುಟ್ಟಿಲ್ಲ. ನಮಗೆ ಮಾತಾಡೋ ಶಕ್ತಿ ಕೊಟ್ಟಿದ್ದಾನೆ ದೇವರು. ಗಾಡಿ ಓಡಿಸ್ತೀವಿ, ಫೋನ್ ಆಪ್ರೇಟ್ ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ, ಎಲ್ಲ ಲೈಫಲ್ಲಿ ಎಲ್ಲ ಮಜಲುಗಳನ್ನು ನಾವು ಅನುಭವಿಸ್ತಾ ಇದೀವಿ. ಹೌದು. ನಮಗೆ ಬೇರೆ ಕಂಟ್ರಿಗೆ ಹೋಗ್ಬೋದು ಬೇಕು ಅಂತ ಅಂದರೆ ಏನೇನೋ ಮಾಡ್ತೀವಿ ನಾವು. ಸೊ ಈ ಒಂದು ವಿಷಯದಲ್ಲಿ ಮಾತ್ರ ನಾವು ಫೇಲ್ ಆಗಬಾರ್ದು. ಹೌ ಟು ಟ್ರೀಟ್ ಅನದರ್ ಹ್ಯೂಮನ್ ಬೀಯಿಂಗ್, ಅಥವಾ ಇನ್ನೊಬ್ಬರನ್ನ ಹೇಗೆ ನಾವು ಪ್ರೀತಿಯಿಂದ ಕಾಣಬೇಕು, ಒಂದು ಅಪ್ರಿಷಿಯೇಟ್ ಮಾಡೋದು, ಥ್ಯಾಂಕ್ ಯು ಹೇಳೋದು ಸಣ್ಣ ವಿಷಯಕ್ಕೂ. ಅದು ಒಬ್ಬರು ಸ್ವಿಗ್ಗಿಯಲ್ಲಿ, ಝೊಮ್ಯಾಟೊ ಅಲ್ಲಿ ಡೆಲಿವರಿ ಮಾಡೋರ್ಗೇ ಆಯಿತು, ಆಟೋ ಡ್ರೈವರ್ಸ್ಗೆ ಆಯಿತು, ಸಣ್ಣ ವಿಷಯಗಳನ್ನ ಆದಷ್ಟು ಫಾಲೋ ಮಾಡಿ ಅಂತ ಐ ವಾಂಟೆಡ್ ಟು ಸೇ. ಸೋ ಸ್ವೀಟ್. ಎಂಥ ಪಾಸಿಟಿವ್ ವೈಬ್ ಗೊತ್ತಾ ನೀವು. ಅದು ನಾವು ಅನುಭವಿಸ್ತಾ ಇದ್ದೀವಿ, ಹಾಗಾಗಿ ನಮಗೆ ಗೊತ್ತಾಗ್ತಿದೆ, ನಿಮಗೆ ಗೊತ್ತಾಗ್ತಿದೆಯಲ್ಲ ನಂಗೆ ಗೊತ್ತಿಲ್ಲ. ಬಟ್ ತುಂಬ ವರ್ತ್ ಟೈಮ್ ಇದು ನಾನು ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ನೀವು ಎಷ್ಟು ಬ್ಯುಸಿ ಇದ್ದೀರಾ ಅಂತ ನಂಗೆ ಗೊತ್ತು. ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ನನ್ನ ಜೊತೆ ಬಂದು ಇಷ್ಟು ಟೈಮ್ ಸ್ಪೆಂಡ್ ಮಾಡಿ
ಇಷ್ಟು ವಿಷಯಗಳನ್ನ ಶೇರ್ ಮಾಡಿ ಆ್ಯಂಡ್ ಅದರಲ್ಲೂ ಎಷ್ಟೊಂದು ವಿಷಯ ನನಗೆ ನಿಮ್ಮ ವಯಸ್ಸಿಗೆ ಮೀರಿದ ಮಾತುಗಳು ನಿಮ್ಮಿಂದ ಬಂದಿದೆ. ಸೊ ಅದು ನಂಗೆ ತುಂಬ ಸರ್ಪ್ರೈಸ್ ಮತ್ತು ತುಂಬ ಖುಷಿ. ಥ್ಯಾಂಕ್ ಯು. ಸೊ ನೀವು ಯಾವಾಗಲೂ ಹೀಗೆ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯು ದ ಸೇಮ್. ಥ್ಯಾಂಕ್ ಯು. ನೋಡಿದ್ರಿ ಅಲ್ಲ, ಇಷ್ಟೊತ್ತು ಒಂದು ವರ್ತ್ ಟೈಮ್ನ ನಾನು ಇವ್ರ ಜೊತೆ ಸ್ಪೆಂಡ್ ಮಾಡಿದ್ದೀನಿ. ಕಾವ್ಯ ಅವರು ಯಾವಾಗ್ಲೂ ಒಳ್ಳೆಯದನ್ನೇ ಬಯಸ್ತಾರೆ, ಒಳ್ಳೆಯದನ್ನೇ ಮಾಡ್ತಾರೆ ಆ್ಯಂಡ್ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ವಿಶ್ ಮಾಡ್ತಾ ಮುಂದಿನ ವಿಡಿಯೋನಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಏನು ಮಾಡ್ತೀರಾ, ನಮ್ಮನ್ನು ಮಿಸ್ ಮಾಡ್ಕೋತೀರಾ, ಮಿಸ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.